ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಮಿಸ್ ಕಾಲ್ ಕೊಟ್ಟು ಹನಿ ಟ್ರ್ಯಾಪ್ ಮಾಡ್ತಿದ್ದ ಗ್ಯಾಂಗ್ ಕೆಡ್ಡಾಕೆ ಬಿದ್ದಿದೆ. ನಜ್ಮಾ, ಅತೀಕ್, ಕರೀಮುಲ್ಲಾನನ್ನ ಸಂಪಿಗೆಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಪರಿಚಿತರ ನಂಬರ್ ಕಲೆಕ್ಟ್ ಮಾಡ್ತಿದ್ದ ಗ್ಯಾಂಗ್ ವ್ಯಕ್ತಿಗೆ ಮಿಸ್ ಕಾಲ್ ಕೊಡ್ತಿದ್ರು. ವಾಪಸ್ ಕಾಲ್ ಮಾಡಿದ್ರೆ ನಜ್ಮಾ ನಯವಾಗಿ ಮಾತನಾಡ್ತಿದ್ಲು. ಪರಿಚಯ ಮಾಡಿಕೊಂಡು ಕೆಡ್ಡಾಕೆ ಕೆಡುತ್ತಿದ್ಲು. ಕೊನೆಗೆ ತನ್ನ ಮನೆಗೆ ಆಮಂತ್ರಿಸ್ತಿದ್ಲು. ಬೆಡ್ರೂಮ್ಗೆ ಹೋಗ್ತಿದ್ದಂತೆ ಇನ್ನಿಬ್ಬರು ಎಂಟ್ರಿ ಕೊಟ್ಟು ರೇಪ್ ಮಾಡಲು ಬಂದಿದ್ದೀಯಾ ಅಂತ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಿದ್ರು. 3 ಜನ ಒಂದು ತಂಡವೊಂದು ಮನೆಗೆ ನುಗ್ಗಿ ಇವನಿಗೆ ಒಂದು ಹಲ್ಲೆಗೊಳಿಸಿ ಕೃಷ್ಣನ ಹತ್ತಿರ ಇರತಕ್ಕಂತಹ ಮೊಬೈಲು ಹಾಗೂ 4,000 ಹಣವನ್ನು ಸುಲಿಗೆ ಮಾಡಿಕೊಂಡು ಹೋಗಿರುತ್ತಾರೆ ಅಂತಕ್ಕಂತಹ ಒಂದು ದೂರನ್ನು ನೀಡಿದ್ದು, ದೂರಿನಂತೆ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ತನಿಖೆಯನ್ನು ಕೈಗೊಂಡಂತಹ ನಾವು ನಜ್ಮಾ, ಖಲೀಲ್ ಮತ್ತು ಅತೀಕ್ ಎಂಬ 3 ಜನರನ್ನು ಬಂಧಿಸಿ ತನಿಖೆಯನ್ನು ಕೈಗೊಂಡಿರ್ತೇವೆ. ನಗರದ ಊರ್ವಶಿ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಲು ಬಂದಿದ್ದ ಯುವತಿಗೆ ಕಾಮುಕ ಕಾಟ ಕೊಟ್ಟಿದ್ದಾನೆ. ಯುವತಿ ಶೌಚಾಲಯಕ್ಕೆ ತೆರಳಿದಾಗ ಕಾಮುಕ ಕಿಟಕಿಯಿಂದ ವಿಡಿಯೋ ಮಾಡಿದ್ದಾನೆ. ಆಗಸ್ಟ್ 10ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ದೂರಿನನ್ವಯ ಕಲಾಸಿಪಾಳ್ಯ ಪೊಲೀಸರು ಅಪ್ರಾಪ್ತನನ್ನ ವಶಕ್ಕೆ ಪಡೆದಿದ್ದಾರೆ. ಯಲಹಂಕದ ಸಿಆರ್ಪಿಎಫ್ ಕ್ಯಾಂಪ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹೀಗಾಗಿ ಯೋಧರ ಪತ್ನಿಯರು ಸ್ವಾತಂತ್ರ್ಯೋತ್ಸವ ದಿನವೇ ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ನೀರು ಬಿಡದ ಹಿನ್ನೆಲೆಯಲ್ಲಿ ಜಲಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಸ್ತೆ ತಡೆಯುವುದಕ್ಕೆ ಮುಂದಾದವರನ್ನ ಪೊಲೀಸರು ಮನವೊಲಿಸಿದರು.